अब गणेश तेरी बारी। वो धक धक करने लगा, ओह मेरा जियारा डरने लगा। कैसा गाना गाया, गाड़ी बंद पड़ गई भाई। धक धक करते गाड़ी बंद पड़ गई पूरी। चेंज कराना पड़ेगा। नहीं परसों तो करे सो। मैकेनिक बराबर नहीं दिखा गया तो पैसे मार लेते। वो इंजन ऑयल एक देखना। बैटरी खत्म खराब की देख रही। वो कमीने जब भी गाना जब गाता है कुछ ना कुछ होता है जिंदगी में मेरे। तब से मिला है यही प्रॉब्लम है। अभी मेरा गाना गाने से क्या प्रॉब्लम है तुझे? ಏ ಗಣೇಶ್ ಇಲ್ಲಿ ನೋಡಿದ್ರ 2 ರೋಡ್ ಐತಿ. ಎಲ್ಲಿ ಹೋಗೋದ್ ಗೊತ್ತಾಗತ್ತಿಲ್ಲ, ಮಾಪ್ನಾಗೂ ಇನ್ನೂ ತೋರ್ಸಾತಿಲ್ಲ ಅಂಡ್ ಖರ್ಚು ಬೇರೆ ಆಗತ್ತಿದೆ. ಏನ್ ಮಾಡೋದು? ಯಾರಿಗಾರ ಕೇಳಿಸ್ಬೇಕಂದ್ರೆ ಯಾರು ಸಿಗಾತಾನೆ ಇಲ್ಲ. ಗಣೇಶ್ ಅಲ್ಲಿ ನೋಡೋ ಯಾವ್ದೋ ತಾತ ಕಾಣ್ತಿದ್ದಾನೆ, ಅವನ ಹತ್ರ ಕೇಳು ಹೆಂಗ್ ಹೋಗೋದಂತ. ಓ ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್, ಕ್ಯಾನ್ ಯು ಹೆಲ್ಪ್ ಅಸ್? ಏ ಗುಬಾಯ್ಡ್, ಕನ್ನಡದಲ್ಲಿ ಹೇಳೋ. ತಾತ ತಾತ, ದಾಂಡೇಲಿ ಹೋಗಕ್ ದಾರಿಯಲ್ಲಿ ತಾತ, ಎಡಕ್ಕ ಬಲಕ್ಕ? गणेश भाई तेरी आवाज सुन के इस बूढ़े के कान के पर्दा फट गया भाई। तेरे से अच्छा गा तू बे मैं। तू क्या मेरे साथ था गाता जा। ಇವ್ ಜಗಳಾಡೋದ್ ಮುಗ್ದಿದ್ರೆ ದಾರಿ ಕೇಳ್ತಿರೋ ಏನ್ ನಾವು ಕೇಳ್ಬೇಕು? ಕತ್ಲಾಗತೈತಿ ಆಲ್ರೆಡಿ. ತಡ್ಲೆ ನಾನು ಕೇಳ್ತೀನಿ. ಏ ತಾತ, ದಾಂಡೇಲಿಗೆ ಎಡಕ್ ಹೋಗ್ಬೇಕಾ ಬಲಕ್ ಹೋಗ್ಬೇಕಾ? ನೀವೇನಾದರೂ ಎಡಕ್ಕೆ ಹೋದರೆ ಆನೇಕಲ್ಪುರ. ಸುಮಾರು ವರ್ಷಗಳ ಹಿಂದೆ ಅದು ಮೊದಲು ವಿಕ್ರಮತೀರ್ಥ ಆಗಿತ್ತು. ಎಲ್ಲ ಚೆನ್ನಾಗಿತ್ತು, ಆದರೆ ಒಂದು ಘಟನೆ ನಡೀತು. ಓಹ್ ಮಂಜಣ್ಣ, ಚಿಕ್ಕಣ್ಣ, ದೊಡ್ಡಣ್ಣ ಬರ್ರಿ. ಏನ್ ಕುಮಾರಣ್ಣ, ಹೇಗಿದೆಯಾ? ನೋಡಿ ಮಂಜಣ್ಣ ಹೇಗಿದ್ದೀನಿ ಅಂತ. ಕುಮಾರಣ್ಣ, ಇದೆಲ್ಲ ಮದುವೆ ಆಗೋ ತನಕ ಅಷ್ಟೇ. ಸರಿ, ನಿಮ್ಮ ಅಪ್ಪಂಗೆ ನೋಡ್ಕಕ್ಕೆ. ಅದಂತೂ ಮಾಡ್ಬೇಡಿ ಮಂಜಣ್ಣ. ದೊಡ್ಡಣ್ಣಂಗೆ ಕೇಳಿ, ಮೊನ್ನೆ ತಾನೇ ಮದುವೆ ಆಗಿದೆ. ಏನಂತೀರಾ ದೊಡ್ಡಣ್ಣ, ಏನ್ ನಡೀತಿದೆ? ನೀ ಹೇಳು ಬಿಡಿ. ದೊಡ್ಡಣ್ಣ ಜಮೀನ್ ಕಿರಿಕ್ ಆಗಿದ್ರು, ಅವತ್ ಹಿಂದೆ ಯಾರೋ ಎಕಡ ತಗೊಂಡು ಓಡೋಗಿದ್ರು. ಹಿಂಗ್ ತಪ್ಪಿಸ್ಕೊಂಡ ಹೇಳ್ರಿ ದೊಡ್ಡಣ್ಣ. ಏನ್ ದೊಡ್ಡಣ್ಣ ಮಚ್ಚಿಡ್ಬಿಟ್ರ ಮತ್ತೆ? ನೀಡಿ ಹಾಗಿದ್ರೆ ದೊಡ್ಡಣ್ಣ, ಜಮೀನಿದೆ, ತೋಟ ಇದೆ, ಎಲ್ಲ ಇದೆ. ಫುಲ್ ರಾಜ ತರ ಇರ್ಬೇಕಲ್ಲ ನೀವಂತೂ. ಕುಮಾರಣ್ಣ, ರಾಜ ಆಗ್ಬೇಕಾದ್ರೆ ಯುದ್ಧ ಮಾಡ್ಬೇಕಂತೇನಿಲ್ಲ, ಮಹಾರಾಣಿ ಇದ್ರೆ ಸಾಕು. ಕರೆ ಕರೆ ಕರೆ. ಸರಿ ಸರಿ, ಈಗ ನಿಮ್ಗೆಲ್ಲ ಏನ್ ಕೊಡ್ಲಿ? ಕುಮಾರಣ್ಣ, ಹಾ ನನ್ ಹೆಂಡತಿ ಏನೋ ಕಾಯಿ ತಗೊಂಡ್ಬಂದಿದ್ಲು. ಚಿಕ್ಕಣ್ಣ, ಎಷ್ಟ್ ಕಾಯಿ ಇದೆ? ಹಾಗಲ್ಕಾಯಿ, ಬದನೆಕಾಯಿ, ತೊಂಡೆಕಾಯಿ, ಜವಳಿಕಾಯಿ, ಏನ್ ಬೇಕು ನಿಮ್ಗೆ? ಹಾ ಕುಮಾರಣ್ಣ, 1 kg ಹಾಗಲ್ಕಾಯಿ ಕೊಡ್ರಿ. ಹಾ, ಹಂಗೆ ನಮ್ಮೊಂದ್ ಕೆಜಿ ಉಳ್ಳಾಗಡ್ಡಿ. ನಮ್ಮೊಂದ್ ಕೆಜಿ ಉಳ್ಳಾಗಡ್ಡಿ. ಅಷ್ಟೇ ತಾನೆ? 2 ನಿಮಿಷದಲ್ಲಿ ಕೊಟ್ಟೆ. ಕುಮಾರಣ್ಣ, ತರಕಾರಿ ತರಕ್ ಹೋಗಿದ್ರ ಬೆಳ್ಸಕ್ ಹೋಗಿದ್ದೀರಾ? ಅಯ್ಯೋ ಬಂದೆ ಬಂದೆ. ಬನ್ನಿ. ಎಷ್ಟಾಯ್ತು ಕುಮಾರಣ್ಣ? 3 ಜನದು 1 ರೂಪಾಯಿ. 3 ರೂಪಾಯಿ ಕೊಡಿ. ಮಂಜಣ್ಣ, ನಿಮ್ ಮನ್ಸು ತುಂಬಾ ದೊಡ್ಡದು. ನನ್ ದುಡ್ಡು ನೀವೇ ಕೊಟ್ಬಿಡ್ರಿ. ಆಯ್ತು ಮಂಜಣ್ಣ. ಮನೆಗೆ ಬಂದೆ.
ಅಪ್ಪ ನಿಮ್ ಪೂಜೆ ಎಲ್ಲ ಮುಗ್ದಿದ್ರೆ ಊಟ ಮಾಡೋಣ ನಾವು. ಬಾಪ ಕುಮಾರ, ಊಟ ಮಾಡೋಣ. ಆದ್ರೂ ಅಪ್ಪ ನೀವು ಪುರೋಹಿತರಾದ್ರಿ, ಆದ್ರೆ ನನಗ್ ಪುರೋಹಿತನಾಗೋ ಅಂತ ಯಾಕೆ ಒತ್ತಾಯ ಮಾಡಿಲ್ಲ ನೀವು? ನೆನ್ ಪುರೋಹಿತನ ನಾವ್ ಮಾಡಿದ್ರೆ ನೀನ್ ನನಗೂ ನಾಮ ಬೆಳೆದಲ್ದ್ರೆ ಇಡೀ ಊರ್ನವ್ರಿಗೆಲ್ಲ ನಾಮ ಬೆಳೆದ. ಆದ್ರೂ ಅಪ್ಪ ಇಷ್ಟು ಬುದ್ಧಿ ಇರೋದಕ್ಕೇನೆ ನನ್ ವ್ಯಾಪಾರದಲ್ಲಿ ಇಷ್ಟು ಉನ್ನತಿ ಆಗ್ತಿರೋದು, ಇಲ್ಲಾಂದ್ರೆ ಯಾರ ಕೈಲಾಗ್ತಿತ್ತಪ್ಪ? ಅಯ್ಯೋ ಮುಂಡೆದೆ, ಕೊಚ್ಕೊಂಡೆ ಸಾಕು, ಮೊದ್ಲು ನೆಟ್ಟಗ್ ಊಟ ಮಾಡು, ಇಲ್ಲಾಂದ್ರೆ ಜನ ನಿನ್ನ ಚೌಕಾಸಿ ಮಾಡಿ ಎತ್ಕೊಂಡು ಬಿಡ್ತಾರೆ. ಆದ್ರೂ ಅಪ್ಪ ನಾನು ಇಷ್ಟು ಒಳ್ಳೆ ವ್ಯಾಪಾರ ಆಗ್ತಿದೆ, ಆದ್ರೂ ನಾನ್ ಮಾಡೋ ಕೆಲ್ಸದಲ್ಲಿ ನನಗೆ ನೆಮ್ಮದಿನೇ ಇಲ್ಲ. ಏನೋ ಕೊರತೆ ಇದೆ ಅಂತ ಅನ್ಸ್ತಿದೆ ಅಪ್ಪ ನಂಗೆ. ಹೌದು ಕುಮಾರ. ಏನಿದಪ್ಪ? ಅಪ್ಪ ನಂಗ್ ನಂಬಕ್ ಆಗ್ತಿಲ್ಲ ಅಪ್ಪ. ನನ್ ವ್ಯಾಪಾರಿ ಉನ್ನತಿ ನೋಡ್ಬಿಟ್ಟು ನನ್ನನ್ನ ಮತ್ತೆ ನಿಮ್ಮನ್ನ ಸನ್ಮಾನಿಸ್ಲಿಕ್ಕೆ ಪಂಚಾಯತಿ ಅಧ್ಯಕ್ಷರು ಕರೆದಿದಾರಲ್ಲ, ಏನಪ್ಪ ಇದು? ಖುಷಿ ಆಗ್ತಿದೆ ನಂಗೆ ತುಂಬಾ. ಈಗ ಹೇಳ ಕುಮಾರ, ನಿನ್ನಲ್ಲಿ ಏನು ಕರ್ತೈತಿ? ನೀನು ನಾರಾಯಣ ಗುರುವರ ಮಗ. ಸಭೆ ಶುರು ಆಗ್ಲಿ. ನಮಸ್ಕಾರ ರೀ ಅಧ್ಯಕ್ಷರೇ. ಈ ಸತಿ ಮಳೆ ಕಡಿಮೆ ಆಗಿ ವಿಕ್ರಮ ತೀರ್ಥಹಳ್ಳಿಯಲ್ಲಿ ಹತ್ತಿ ಬೆಳೆಯೋದು ಕಷ್ಟ ಆಗಿದೆ. ಬೆಳೆದಿದ್ದ ಹತ್ತಿಯು ಕೂಡ ಮೊದಲನೇ ತರ ಚಲೋ ಇಲ್ಲ. ಅದಕ್ಕೆ ಕಡಿಮೆ ಬೆಲೆಯಲ್ಲಿ ಮಾರಬೇಕಾಯ್ತು. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡಿಕೊಡ್ರಿ ಅಧ್ಯಕ್ಷ. ಹತ್ತಿನೂ ಸರಿಯಾಗಿ ಬೆಳೆದಿಲ್ಲ ಅಧ್ಯಕ್ಷರೇ, ಅಕ್ಕಿನೂ ಕೂಡ ಸರಿಯಾಗಿ ಬೆಳೆದಿಲ್ಲ. ಆದ್ರೆ ನಮ್ಮ ರೈತರಿಗೆ ತುಂಬಾ ನುಕ್ಸಾನ್ ಆಗಿದೆ. ಅದಕ್ಕೆ ನಮ್ಮ ನಾರಾಯಣ ಗುರು ಮಗ ಕುಮಾರ ಅದನಲ್ಲ, ರೈತರಿಗೆ ನುಕ್ಸಾನ್ ಆಗಬಾರ್ದಂತ ಎಲ್ಲ ರೊಕ್ಕ ಕೊಟ್ಟು ಖರೀದಿ ಮಾಡಿದ್ದಾರೆ. ಜಯೇಶ್ ಕುಮಾರ, ಇವತ್ತು ಸಭೆ ಕರೆದಿರೋದು ಈ ಕಾರಣಕ್ಕ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತೀವಿ. ಜಯೇಶ್ ಕುಮಾರ ಅನ್ಬೋಡ್ರ, ನಾವೊಂದು ಮಾತು ಹೇಳ್ತೀನಿ. ಕೂಡಿ ಒಂದು ಗಾದಿ ಮಾತೈತಿ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ. ಅದಕ್ಕೆ ನಾನೇ ನಂಬಿನಿ ಎಲ್ಲರಿಗೂ ಹಿಂಗ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಅನ್ನದಾತೋ ಅನ್ನದಾತೋ. ಕುಮಾರನ ಹತ್ರ ಎಲ್ಲ ಇದ್ರೂ ಅವನ ಮನಸ್ಸು ಚಂಚಲವಾಗಿತ್ತು. ಅಪ್ಪ ಎಲ್ಲಾ ಚೆನ್ನಾಗಿ ನಡೀತಿದೆ, ಆದ್ರೂ ನನ್ ಮನ್ಸಿಗೆ ನೆಮ್ಮದಿ ಇಲ್ಲ ಅಪ್ಪ. ಯಾಕೆ ಕುಮಾರ, ಏನಾಯ್ತು? ಏನ್ ಹೇಳಿ ಅಪ್ಪ, ಇರೋಕ್ ಒಳ್ಳೆ ಮನೆ, ತಿನ್ನೋಕೆ ಅನ್ನ, ಪ್ರೀತಿಗೆ ನೀವು, ಗೌರವಕ್ಕೆ ನನ್ ಕೆಲ್ಸ, ಖುಷಿಗೆ ನನ್ನ ಉನ್ನತಿ. ಅಷ್ಟೇ ಅಲ್ಲದೆ ಮೊನ್ನೆ ತಾನೇ ಪಂಚಾಯತಿ ಅಧ್ಯಕ್ಷರು ನನ್ಗೆ ಸನ್ಮಾನ ಮಾಡಿದ್ದಾರೆ. ಊರ್ ಜನಕ್ಕೆ ಒಳ್ಳೆ ಅಭಿಪ್ರಾಯನೂ ಇದೆ ನನ್ ಮೇಲೆ. ಇಷ್ಟೆಲ್ಲ ಇದ್ರೂ ನನ್ನ ಜೀವನದಲ್ಲಿ ನನ್ ಮನ್ಸು ಖಾಲಿ ಖಾಲಿ. ಏನು ಅಂತ ಗೊತ್ತಾಗ್ತಿಲ್ಲ ಅಪ್ಪ. ನನಗೆ ಅಮ್ಮ ಇಲ್ವಲ್ಲ ಕುಮಾರ, ನನಗೆ ತಾಯಿ ಮಮತೆನ ಕೊಡಕ್ ಆಗ್ಲಿಲ್ಲ. ಇಲ್ಲ ಅಪ್ಪ, ಯಾಕೆ ನೀವ್ ಆತರ ಮಾತಾಡ್ತೀರಾ? ನಂಗ್ ನೀವೆಲ್ಲಾ ಕೊಟ್ಟಿದ್ದೀರಾ, ನೀವೇ ನಂಗೆಲ್ಲ. ಇದ್ ನಿಮ್ಮಿಂದ ಆಗ್ತಿಲ್ಲ ಅಪ್ಪ, ನನ್ನಿಂದಾನೇ ಇದಾಗ್ತಿರೋದು. ಆಯ್ತು ಕುಮಾರ, ನಾನು ನಿನ್ಗೆ ಯಾವತ್ತು ಒತ್ತಾಯ ಮಾಡ್ಲಿಲ್ಲ. ಆದ್ರೆ ನನ್ನ ರಕ್ತನೇ ನಿನ್ನಲ್ಲಿರೋದು. ಒಮ್ಮೆ ನನ್ನ ಪ್ರವಚನಗಳನ್ನು ಕೇಳಲಿಕ್ಕೆ ಬಾ, ನಿನಗೆ ನೆಮ್ಮದಿ ಆದ್ರೂ ಸಿಗಬಹುದು. ಆಯ್ತು ಅಪ್ಪ, ಹಾಗೆ ಮಾಡ್ತೀನಿ. ನನ್ನ ಹತ್ರ ಬೇರೆ ಯಾವ ದಾರಿನೂ ಇಲ್ಲ. ಅದಾದ್ಮೇಲೆ ಕುಮಾರ ಆಧ್ಯಾತ್ಮಿಕತೆ ಕಡೆ ಹೆಜ್ಜೆ ಇಟ್ಟ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಅರ್ಜುನ ಉವಾಚ ಪಶ್ಯಮಿ ದೇವದಂತ ದೇವದೇಹೆ ಅರ್ಜುನ ಉವಾಚ ಪಶ್ಯಮಿ ದೇವದೇವೇ ಸರ್ವಸ್ತತ ಭೂತ ವಿಶ್ವಸಂಗಾನ. ಕುಮಾರ, ಗ್ರಂಥಾಲಯಕ್ಕೆ ಹೋಗಿ ವೇದಗಳನ್ನು ತೆಗೆದುಕೊಂಡು ಬಾ. ನಾನು ನಿನಗೆ ಇನ್ನೂ ಸಾಕಷ್ಟು ವಿಷಯಗಳನ್ನು ಹೇಳಿಕೊಡುತ್ತೇನೆ. ಆಯ್ತು ಅಪ್ಪ. ಶಾಸ್ತ್ರದಿಂದ ಅವನಿಗೆ ಬೆಳಕು ಪರಿಚಯವಾಯಿತು, ಆದರೆ ಅವನ ಕುತೂಹಲ ಅವನಿಗೆ ಕತ್ತಲಿನ ಕಡೆ ಕರೆಯಿತು. ಕುಮಾರನ ಬಗ್ಗೆ ಗೊತ್ತಿಲ್ವಾ ನಿಮಗೆ? ಏನು? ಅವ ಏನೋ ಮಾಟ ಮಂತ್ರ ಬಗ್ಗೆ ಓದ್ತಿದ್ದಾನಂತೆ. ಅಪ್ಪ ನೋಡಿದ್ರೆ ಶಾಸ್ತ್ರ, ಮಗ ನೋಡಿದ್ರೆ ತಂತ್ರ. ನನ್ನ ಪ್ರಕಾರ ಇವನು ಇಷ್ಟು ಬೆಳೆದಿರೋಕ್ಕೆ ಮಾಟ ಮಂತ್ರನೇ ಕಾರಣ. ಅಪ್ಪ, ಏನಪ್ಪ ಇನ್ನೂ ಇಲ್ಲೇ ಇದ್ದೀರಾ? ಯಾಕೆ ಮನೆಗೆ ಬಂದಿಲ್ಲ ನೀವು? ಏನಾಯ್ತಪ್ಪ? ಸಾಕು ಮಾಡ ನೀ ನಾಟಕ. ನಿನ್ನ ಮಾಟ ಮಂತ್ರದ ವಿಷಯ ಇಡೀ ಊರಿಗೆಲ್ಲ ಗೊತ್ತು. ನನ್ನ ಮಾನ ಮರ್ಯಾದೆ ಹರಾಜ್ ಹಾಕಿದ. ನಾ ಮನೆಗೆ ಬರಲ್ಲ. ಆಯ್ತಪ್ಪ, ನಾನೇ ಈ ಮನೆಯಿಂದ ಹೊರಟೋಗ್ತೀನಿ. ಆದ್ರೆ ಈ ಹಳ್ಳಿ ಜನನಂತೂ ನಾ ಸುಮ್ನೆ ಬಿಡಲ್ಲ. ನನ್ ಬೆಳಕ್ ನೀವಾಗಿದ್ರಿ ಅಪ್ಪ. ಅದೇ ತರ ಈ ಊರಿಗೆ ಬೆಳಕಾಗಿರೋ ಆ ಸೂರ್ಯನ ಮತ್ತಿಲ್ ಹುಟ್ಟಕ್ ಬಿಡಲ್ಲ. ಅದೇ ನನ್ ಶಾಪ. ಬೆಳಕೆ ಆಗ್ತಿಲ್ಲ. ಹಿಂಗಾದ್ರೆ ನಮ್ಮ ಬೆಳೆ ಹೆಂಗ್ ಬೆಳೆ? ಅಯ್ಯೋ ಮಂಕುತಿಮ್ಮ, ಹಂಗೇನ್ ಗೊತ್ತು ಏನಾಗತ್ತಂತ? ಏನ್ ಮಾಡ್ಲಿ, ನೋಡೋಣಂತ, ವಿಚಾರ ಮಾಡೋಣಂತ. ನನಗೆ ಗೊತ್ತು ಇದಕ್ಕೆಲ್ಲ ಕಾರಣ ಅಧ್ಯಕ್ಷ ನನ್ನ ಮಗನೇ ಕುಮಾರನ. ಎಲ್ಲೋಗ್ಯಾನ ಕುಮಾರ ಹಂಗಾರ? ಇವಾಗಲೇ ಕಾಡಿ ಕಡೆ ಹೋದೆ ಅಧ್ಯಕ್ಷರೇ. ಗುರುಗಳ, ನಾನಂತೂ ಈ ತಂತ್ರ ಮಂತ್ರ ಏನ್ ನಂಬಂಗಿಲ್ರಿಪ್ಪ. ನಾನು ನೀವು ಬರೋಬ್ಬರಿ ನಿಮ್ ಪಂಚಾಂಗ ತೆಗೆದು ನೋಡ್ರಿ, ಏನೈತಿ ನೋಡೋಣ. ಪಂಚಾಂಗದಾಗ ನೀವು ಪಂಡಿತರು ನೀವು. ಇಲ್ಲ ಅಧ್ಯಕ್ಷರೇ, ನಮ್ಮ ವಿಕ್ರಮ್ ತೀರ್ಥಕ್ಕೆ ಶಾಶ್ವತವಾಗಿ ಅಮಾವಾಸ್ಯೆ ಬಂದಿದೆ. ಇದಕ್ಕೆ ಪರಿಹಾರನೇ ಇಲ್ಲ ಅಧ್ಯಕ್ಷರೇ. ಗುರುಗಳೇ, ನಾ ಹೇಳಿಲ್ಲ ಇವೆಲ್ಲ ನಮ್ಮಂಗಿಲ್ಲ ಅಂತಂದ. ಈಗ ಒಂದು ಕೆಲಸ ಮಾಡು, ನೀವು ನಮ್ಮ ಕಡೆಯಿಂದ ಪೂಜೆ ಪುನಸ್ಕಾರ ಹೋಮ ಅವನ ಏನು ಮಾಡ್ತೀನಿ ಮಾಡ್ರೆ, ನಾ ಏನು ಮಾಡ್ತೀನಿ, ಒಂದು 4 ಮಂದಿ ಕಳಿಸ್ತೀನಿ. ಅವ್ನು ಕುಮಾರನ ಹುಡ್ಕೊಂಡು. ಆಯ್ತು ಅಧ್ಯಕ್ಷ. ಈಗ ನೋಡಿಪ್ಪ, ಕುಮಾರ
ಓಡೋಗೇನೆಲ್ಲ ಕಾಡಿಗೆ. ಅವನ್ನ ಹುಡ್ಕೊಂಡ್ ಕರ್ಕೊಂಬರ್ಬೇಕು. ಯಾರು ಹೋಗ್ತೀರಿ? ನೀವು ಹೋಗ್ತೀರಾ 3 ಮಂದಿ? ಚಿಕ್ಕಣ್ಣ ನೀನು ಹೋಗಪ್ಪ, ದೇಹ ಬೆಳೆಸಿ ಸುಮ್ ಕುಂತ ಏನ್ ಮಾಡ್ತೀನಿ ನಾನು ಹಿಂದ. ಕುಮಾರನ್ ಹಿಡ್ಕೊಂಬರ್ರಿ ಎಲ್ಲಾರು, ಎಲ್ಲೋಗ ನೋಡಿ ಕಾಡಿಗೆ ಕರ್ಕೊಂಬರ್ರಿ. ಕುಮಾರ ಎಲ್ಲಿದೆಯೋ? ಕುಮಾರ ದೊಡ್ಡಣ್ಣ ಚಿಕ್ಕಣ್ಣ ಮಹೇಶ ಬರ್ರಿ ನನ್ ಜೋಡಿ. ನಾನ್ ನಿಮ್ ಜೋಡಿ ಇದ್ರೆ ಆನೆ ಬಲ ಸಿಗುತ್ತೆ. ಕುಮಾರ ಅಂತಾನೆ ಕೇಳಿಸ್ತು. ಮುಂದೆ ನೋಡೋಣ ಬನ್ನಿ. ಬರ್ತಿದೆ ನೋಡು. ಅಲ್ಲಿಂದ ಧ್ವನಿ ಬರಕ್ಕೆ ಹೇಗೆ ಸಾಧ್ಯ? ಅಧ್ಯಕ್ಷರೇ, ಆನೆಕಲ್ಲು ಆನೆಕಲ್ಲು. ಏನು ತಿಮ್ಮ, ಮಳಿನ ಇಲ್ಲಲ್ಲ, ಎಲ್ಲ ಆನಿಕಲ್ಲು ಏನಾಗೈತೋ? ಅಲ್ಲಿ ಕಾಡಲ್ಲಿ ಅಧ್ಯಕ್ಷರೇ ಮಹೇಶಣ್ಣ ಮತ್ತು ದೊಡ್ಡಣ್ಣ ನುಂಗಿ ಬಿಡ್ತು ಆ ಕಲ್ಲು. ಏನಂತೀವೋ ತಿಮ್ಮ? ಚಿಕ್ಕಣ್ಣ ಏನ್ ಹೇಳಾಗತ್ತನು? ನೀನಾರ ಹೇಳು ಚಂದಾಗಿ ಬಿಡಿಸಿ, ಏನಾಗೈತಿ? ಅಧ್ಯಕ್ಷರೇ, ನಾವು ಕಾಡಿಗೆ ಹೋದಾಗ ಕುಮಾರನ್ ಧ್ವನಿ ಕೇಳಿಸ್ತು. ಹುಡ್ಕೊಂಡು ಹೋದ್ರೆ ಆ ಧ್ವನಿ ಕಲ್ಲಿಂದ ಕೇಳಿಸ್ತಿತ್ತು. ನಾನು ಮತ್ತೆ ಮಹೇಶಣ್ಣ ಕಲ್ಲಿಗೆ ಹೊಡೆದ್ರೆ ಕಲ್ಲಿಗೆ ಏನೂ ಆಗ್ಲಿಲ್ಲ. ಆಮೇಲೆ ಅಷ್ಟೇ ಅಧ್ಯಕ್ಷರೇ, ಅವ್ರಿಬ್ಬರನ್ನು ಆ ಕಲ್ಲು ನುಂಗಿ ಬಿಡ್ತು. ತಿಮ್ಮ ಹೋಲಿ ಬಿಡು, ಕಾಡಿಗೆ ಹೋಗೋದ ಬೇಡ, ಆ ಕಲ್ಲು ಕಡೆ ಹೋಗೋದ ಬೇಡ. ನಾವು ಕಾಡು ಬೇಡ, ಏನು ಬೇಡ, ನಾವು ನಮ್ಮಷ್ಟಕ್ಕೆ ನಾವು ಊರಾಗ ಆರಾಮ್ ಇರೋಣ ಅಂತ. ಅಧ್ಯಕ್ಷರೇ, ಈ ಕತ್ಲು ನಾವು ವ್ಯವಸಾಯ ಮಾಡೋದು ಹೇಗೆ? ಅಧ್ಯಕ್ಷರೇ, ನಾನು ಹೇಳೋದನ್ನ ಕೇಳಿ, ಇದೆಲ್ಲ ಕುಮಾರನ್ ಶಾಪನೆ. ಅದು ಊರಿನವ್ರನ್ನ ಯಾವತ್ತೂ ಬಿಡಲ್ಲ. ಅದು ಒಂದಲ್ಲ ಒಂದಿನ ಎಲ್ಲ ಊರಿನವ್ರು ನುಂಗಿ ಬಿಡುತ್ತೆ. ಇವುಗಳ ಮತ್ತೆ ಏನ್ ಮಾಡುದ್ರಿ? ಅಧ್ಯಕ್ಷರೇ, ಆ ಕಲ್ಲು ನಮ್ಮನ್ನು ಕರೆದು ನುಂಗೋಕ್ಕಿಂತ ಮುಂಚೆ ನಾವೇ ಊರು ಬಿಟ್ಟು ಹೋಗೋಣ. ಈಗೆಲ್ಲಾ ನೋಡ್ತಿದ್ರಿ, ಯಾವ ಪದ್ಯಾನು ಕಾಣ್ತಾ ಇಲ್ಲಪ್ಪ. ಎಲ್ಲ ಊರ್ ಬಿಟ್ಟ ಹೋಗ್ಬೇಕಂತ. ಈ ತರ ಎಷ್ಟೋ ಮಂದಿ ಇಲ್ಲಿ ಬಂದಿದ್ರು, ಯಾರು ನನ್ ಮಾತೇ ಕೇಳಿಲ್ಲ. ಬೇಕಿದ್ರೆ ನೀವೇ ಹೋಗ್ ನೋಡಿ, ಆನೆಕಲ್ಲಲ್ಲೇ ಇದೆ. ಹೊಟ್ಟೆ ಹಸಿತಿದೆ, ಅದಕ್ಕೆ ಹೋಗ್ ನೋಡಿ. ಓ, ಹಂಗಿದ್ರ ಆನೆಕಲ್ಪುರದಲ್ಲಿ ಇನ್ನ ಕತ್ಲೆನೇ ಇದೆಯಾ? ಆ ಆನೆಕಲ್ಲು ಇನ್ನ ಅಲ್ಲೇ ಇದೆಯಾ? ಅಂಡ್ ಇದೆಲ್ಲ ಆಗ್ತಾ ಇರೋದು ಆ ಬುಕ್ಕಿಂದನಾ? क्या तो होने दे, वहाँ पे जाकर देखने का है क्या है करके. Hey guys, wait. ಏನ್ ವೇಟ್ ಇಲ್ಲ, ಬಾ. ಏನಾಯ್ತು? ನಂಗೆ ಯಾಕೋ ಹೆದರಿಕೆ ಆಗತ್ತೈತಿ. ನಾವ್ ಯಾಕೆ ಇಲ್ಲಿಂದ ಹೋಗ್ಬಾರ್ದು? ನಂಗೆ ಸರಿ ಅನ್ಸಾತಿಲ್ಲ ಇಲ್ಲೇನು. ಇದಕ್ಕೆಲ್ಲ ಯಾರು ಹೆದರ್ತಾರ? ಆಗೋದೆಲ್ಲ ಆಗೋದೆ, ಏನಾಗುತ್ತೆ ನೋಡ್ಕೊಂಡ್ ಬಾ. ಸುಮ್ನೆ ಯಾಕೆ ಹೆದರಾತಿ? ಅದಪ್ಪ ತಡ್ರಿ, ಹೇಳ್ತೇನೆ ಕೇಳ್ರಿ ಗೈಸ್. अभी क्या यहाँ पे कुछ अजीब लग रहा है? क्या अजीब बोले तो मतलब तो ये अंधविश्वास में सभी मानता है क्या? ये भूत प्रेत आत्मा है सभी के ऊपर? मैं ऐसी चीजों पे बिलीव नहीं करता हूँ. मैं जस्ट ट्रिप एंजॉय करना चाहता हूँ. जो भी थ्रिलर मिलता है, जस्ट मेमोरीज बनाना चाहता हूँ. अरे उतना टेंशन मत ले भाई, जहीं चल, जो होगा देखा जाएगा. ಯಾವ್ದು ಕಲ್ಲ ಕಾಣತಿಲ್ಲ ಅಲ್ಲ, ಎಲ್ಲೈತದ ಆನಿಕಲ್ಲ? ಅಜ್ಜ ಸುಮ್ ಉದ್ರಿ ಹೇಳಣ ಅದನ್ನೆಲ್ಲ. ವಾಪಸ್ ಹೋಗೋಣ ನಡ್ರಿ. जो मजा सफर में है देख, वो मंजिल मिलने में नहीं हुई. हे गणेश, तू क्यों रुका अभी यहाँ पे? गणेश, हे गणेश. मुझे कुछ अजीब फील हो रहा है. मैं तो ठीक ठाक था भाई, अचानक क्या हुआ? ನಾ ಅದಕ್ಕೆ ಹೇಳಿದೆ, ಬಟ್ ನೀವು ಯಾರು ನನ್ನ ಮಾತ ಕೇಳಾತಿಲ್ಲ. ನಾವೆಲ್ಲರೂ ಆ ಅಜ್ಜನ ಮಾತು ಕೇಳಬೇಕಿತ್ತು. ಫ್ರಾಂಕ್ ಮಾಡ ನಡಿ, ಅಷ್ಟೆಲ್ಲ ಸೀರಿಯಸ್ ತಗೋಬೇಡ. ಸುಮ್ ಫ್ರಾಂಕ್ ಮಾಡತ್ತೀನಿ. ಏನ್ ಫ್ರಾಂಕ್ ಮಾಡ್ದಿರೋಪ್ಪ? ಇಷ್ಟಕ್ಕೆಲ್ಲ ನಗೋದೇನ? ಇಲ್ಲೇ ಸ್ವಲ್ಪ ಸೈಡಿಗೆ ಹೋಗಿ ಬರ್ತೀನಿ. ನಾನು ಬರ್ತೇನೆ. ಕರ್ಣೆ
गणेश गणेश कहाँ पर जा रहे हो भाई ಎಲ್ಲಿ ಹೋಗ್ತಿ ಗಣೇಶ್? ಇದೇನಾ ಆನೆಕಲ್ಲು? ಹೌದು, ಆ ಅಜ್ಜ ಹೇಳಿದ ಆನೆಕಲ್ಲಿದೆ ಅನಿಸ್ತೈತೆ. ये क्या है गणेश? काले जादू की बुक? गणेश 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 ए गणेश ए गणेश गणेश उठ गणेश ए कुमार आई कुमार तूने मारा आ जा तो Pack up.